ಕರೆದರೆ ಬರುವನು ಅರೆಗಳಿಗೆ ಇರದಲೆ ಕರ್ಕಶ ಹೃದಯಗಳೆಲ್ಲ ಧರೆಯೊಳು ಗುರುಗಳ ಮೊರೆಯಿಡಲಾಗದ ನರರೇ ಪಾಪಿಗಳಲ್ಲ. ಇಂದು ಮಂತ್ರಾಲಯದ ಪ್ರಭುಗಳಾದ ಶ್ರೀ ರಾಘವೇಂದ್ರ ತೀರ್ಥ ಗುರುಗಳ ಪೂರ್ವಾರಾಧನೆ. ಶ್ರೀ ಮಂತ್ರಾಲಯ ಮಹಾಪ್ರಭುಗಳ ಅಸಂಖ್ಯಾತ ಮಹಿಮೆಗಳ ಸಾಲಿನಲ್ಲಿ ಇದು ಒಂದು. ಶ್ರೀ ಗುರುರಾಜರ ಅನುಗ್ರಹ ಬರಿಯ ಮಾನವ ಕುಲಕ್ಕೆ ಮಾತ್ರವಲ್ಲ, ಪ್ರಾಣಿಗಳ ಮೇಲೆ ಸಹ ಅನುಗ್ರಹ ಮಾಡಿದ್ದಾರೆ. ಅವರು ಸರ್ವಜೀವಿಗಳ ಉದ್ಧಾರಕರು. ಈ ಘಟನೆ ನಡೆದಿದ್ದು ಹುಬ್ಬಳ್ಳಿಯಲ್ಲಿ ಸುಮಾರು 50 ವರ್ಷದ ಹಿಂದಿನ ಮಾತು. ಶ್ರೀ ಎಸ್.ಎನ್. ಕೆಂಭಾವಿಯವರು ರಾಯರ ಭಕ್ತರು. ಅವರಿಗೆ ರಾಯರಲ್ಲಿ ಅಪಾರ ಭಕ್ತಿ, ಗೌರವ, ನಂಬಿಕೆಗಳು ಇದ್ದವು. ಕೆಂಭಾವಿಯವರು ಸಮಯ ಸಿಕ್ಕಾಗ ತಮ್ಮ ಪತ್ನಿಗೆ ಶ್ರೀ ರಾಯರ ಮಹಿಮೆ, ರಾಯರ ಮೃತ್ತಿಕಾ ಮಹಿಮೆ ಬಗ್ಗೆ ಅದರ ಪ್ರಭಾವವನ್ನು ಹೇಳುತ್ತಾ ಇದ್ದರು. ಅವರ ಮನೆಯಲ್ಲಿ ಒಂದು ಸದೃಢವಾದ ಎತ್ತು ಇತ್ತು. ಅದನ್ನು ಕಂಡರೆ ಶ್ರೀಮತಿ ಕೆಂಭಾವಿಯವರಿಗೆ ಬಲು ಪ್ರೀತಿ, ವಾತ್ಸಲ್ಯ. ಒಂದು ದಿನ ಬೆಳಗ್ಗೆ ಕೊಟ್ಟಿಗೆಗೆ ಬಂದಾಗ ಒಂದು ಆಘಾತಕಾರಿ ದೃಶ್ಯ ಕಂಡಿತ್ತು. ಅವರ ಪ್ರೀತಿಯ ಎತ್ತು ಸರ್ಪದ ಸ್ಪರ್ಶದಿಂದ ಬಾಯಲ್ಲಿ ನೊರೆ ಬರುತ್ತಾ ಮೃತ್ಯುವಿಗೆ ಸಮೀಪದಲ್ಲಿ ಇರುವುದು ಕಂಡು ಗಾಬರಿಯಿಂದ ಹೌಹಾರಿದರು. ಅದನ್ನು ಹೇಗಾದರೂ ಬದುಕಿಸಿಕೊಳ್ಳಬೇಕು ಅಂತ ವಿಚಾರ ಮಾಡಲು ಅವರಿಗೆ ಯಾವ ದಾರಿಯೂ ತೋರಲಿಲ್ಲ. ವಿಷಬಾಧೆಯಿಂದ ಮರಣದ ಸಮೀಪದಲ್ಲಿ ಇರುವ ತಮ್ಮ ಪ್ರೀತಿಯ ಎತ್ತನ್ನು ನೋಡಿ ಆ ತಾಯಿ ಬಹು ದುಃಖಗೊಳ್ಳುತ್ತಾಳೆ. ಆವಾಗ ಅವರಿಗೆ ತಮ್ಮ ಪತಿ ಸದಾ ಹೇಳುತ್ತಾ ಇದ್ದ ಶ್ರೀ ರಾಯರ ಮಹಿಮೆಯನ್ನು ಹಾಗೂ ಅವರ ಮೃತ್ತಿಕಾ ಪ್ರಭಾವವನ್ನು ನೆನಪಿಗೆ ಬರುತ್ತದೆ. ತಕ್ಷಣ ದೇವರ ಮನೆಗೆ ಹೋಗಿ ರಾಯರಲ್ಲಿ ಪ್ರಾರ್ಥನೆ ಮಾಡಿ ದೀಪವನ್ನು ಹಚ್ಚಿ, ಸ್ವಾಮಿ, ನಿಮ್ಮ ಬಗ್ಗೆ ನಮ್ಮ ಯಜಮಾನರು ಬಹಳಷ್ಟು ಹೇಳುತ್ತಾರೆ, ಕರುಣಾಳುಗಳು, ದೀನಜನ ಉದ್ಧಾರಕರು ಅಂತ. ಆದ್ರೆ ನನಗೆ ಏನೂ ಗೊತ್ತಿಲ್ಲ. ನೀವು ಮಹಾತ್ಮರು, ದಯವಿಟ್ಟು ನಮ್ಮ ಮನೆಯ ಆ ಎತ್ತಿನ ಕಷ್ಟವನ್ನು ಪರಿಹಾರ ಮಾಡಿ ಜೀವದಾನ ಮಾಡಿ ಅಂತ ಹೇಳಿಕೊಂಡರು. ತಕ್ಷಣ ಅಲ್ಲಿ ಸಂಪುಟದಲ್ಲಿ ಇದ್ದ ಶ್ರೀರಾಯರ ಮೃತ್ತಿಕಾ ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಮೃತ್ತಿಕಾ ಕಲಿಸಿ ಶ್ರೀರಾಯರ ಸ್ಮರಣೆ ಮಾಡುತ್ತಾ ಆ ಎತ್ತಿಗೆ ಬಲವಂತವಾಗಿ ಕುಡಿಸಿದ್ದರು. 10 ನಿಮಿಷಗಳಾಯಿತು. ಅವರು ಶ್ರೀರಾಯರ ಸ್ಮರಣೆ ಮಾಡುತ್ತಾ ಆ ವೃಷಭದ ಕಡೆ ನೋಡುತ್ತಾ ಇದ್ದಾರೆ. ತಕ್ಷಣ ಎತ್ತು ಎದ್ದು ನಿಂತು ಮೈ ಕೊಡವಿಕೊಂಡು ಜೋರಾಗಿ ಕೂಗಿತು. ಹಾವು ಕಡಿದಿದ್ದು ಬಾಯಲ್ಲಿ ನೊರೆ ಬಂದ ಗುರುತು ಇಲ್ಲವೇ ಇಲ್ಲ. ತಕ್ಷಣ ಆ ತಾಯಿ ಶ್ರೀರಾಯರ ಮಹಿಮೆಯನ್ನು ನೋಡಿ ಸಂತೋಷದಿಂದ ಸ್ತುತಿಸಿದರು ಮತ್ತು ಕೊನೆಯವರೆಗೂ ಶ್ರೀರಾಯರ ಅನನ್ಯ ಭಕ್ತರಾದರು. ಇದನ್ನು ನೋಡಿದಾಗ ಶ್ರೀರಾಯರ ಕರುಣ ಬರೀ ಮನುಷ್ಯ ಮಾತ್ರದಿಗಲ್ಲವೇ, ಮೂಕ ಪ್ರಾಣಿಗಳ ಮೇಲೆ ಸಹ ಇದೆ ಎಂದು ಸ್ಪಷ್ಟವಾಗಿ ಕಾಣಬಹುದು. ಇದು ಶ್ರೀ ಗುರುರಾಜರ ಭಕ್ತವಾತ್ಸಲ್ಯಕ್ಕೆ ಉದಾಹರಣೆ. ಅವರಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸಿದ ಅವರ ಅಂತರ್ಯಾಮಿಯಾಗಿ ಇರುವ ಶ್ರೀಹರಿ ಅನುಗ್ರಹ ಮತ್ತು ಅವರಿಗೆ ಲೋಕದಲ್ಲಿ ಹೆಸರು ಕೊಡಲು ಭಗವಂತನು ಮಾಡುವ ಲೀಲೆಗಳಲ್ಲಿ ಇದು ಒಂದು. ಭುವಿಯೊಳು ಬಹುಪರಿ ಬಳಲಿರುವ ಮನುಜರ ಭವಣೆಯ ಬಳಿ ತಿಳಿದಲ್ಲಿ ತವಕದಿ ಬಿಡಿಸಲು ಅವತರಿಸಿದವರು ವರಮಂತ್ರಾಲಯದಲ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.